ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗೋಧಿ ಚುಮ್ಮರಿ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಗೋಧಿ ಚುಮ್ಮರಿ ರೆಡಿನೇ ಇರ್ತಾವ್ರಿ. ಇವಕ್ಕೆ ಒಗ್ಗರಣೆ ಹೆಂಗೆ ಕೊಡೋದಂತ ಹೇಳ್ಕೊಡ್ತೇನೆ ನೋಡಿರಿ. ಇದಕ್ಕೇನು ಬೇಕಂದ್ರೆ ಮೇನ್ ಗೋಧಿ ಚುಮ್ಮರಿ ನೋಡಿರಿ ಇವು ಗೋಧಿ ಚುಮ್ಮರಿ. ಇವ್ನು ಹೆಂಗೆ ಒಗ್ಗರಣೆ ಕೊಡೋದಂತ ಹೇಳ್ಕೊಡ್ತೇನೆ. ಅದಕ್ಕೆ ಏನೇನು ಬೇಕಂದ್ರೆ ಜೀರಿಗೆ, ಸಾಸಿವೆ, ಅಚ್ಚು ಖಾರದ ಪುಡಿ, ಅರಿಶಿಣ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಎಣ್ಣೆ. ಈಗ ನೋಡಿರಿ ಒಂದು ಬಾಣಲೆ ಕಾಯಕ್ಕಿಟ್ಟೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ನಾನು. ಭಾಳ ಸರಳವಾಗೈತೆ ರೀ, ಮಕ್ಕಳಿಗೆಲ್ಲ ಇಷ್ಟ ಆಗ್ತೈತಿ. ಮನ್ಯಾಗ ನಾವು ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಎಣ್ಣೆ ಚುಳತ್ನಾಗೆ ಕಾದ್ಮೇಲೆ ಅದಕ್ಕೆ ಸಾಸ್ವೆ ಚಟ್ಪಟ್ ಅನ್ಬೇಕ್ರಿ. ಸ್ವಲ್ಪ ಸಾಸಿವೆ ಹಾಕ್ತೇನೆ, ಸ್ವಲ್ಪ ಜೀರಿಗೆ ಹಾಕ್ತೇನೆ, ಆಮೇಲೆ ಕರಿಬೇವು ಹಾಕ್ತೇನೆ ರೀ. ನೋಡಿ, ಜೀರಿಗೆ, ಸಾಸಿವೆ, ಕರಿಬೇವು, ಆಮೇಲೆ ಅಚ್ಚ ಖಾರದ ಪುಡಿ ಒಂದು 2 ಸ್ಪೂನ್ ಹಾಕ್ತೇನೆ ನೋಡಿರಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು. ಹುಡುಗರಿಗೆಲ್ಲ ಭಾಳ ಚಾಟಾಗ ದೊಡ್ಡವ್ರಿಗೆ ಹುಡುಗರಿಗೆ ಚಲೋ ಅನಿಸ್ತೈತಿ. ಸ್ವಲ್ಪ ಗರಂ ಮಸಾಲ ಹಾಕ್ತೇನೆ, 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತೇನೆ. ನೋಡಿರಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಗೋಧಿ ಚುಮ್ಮರಿನ ಹಾಕ್ಬಿಡ್ತೇನೆ ನೋಡಿರಿ. ಭಾಳ ಸಣ್ಣ ಉರಿ ಒಳಗೆ ಇಟ್ಕೋಬೇಕ್ರಿ. ಎಷ್ಟು ಚಲೋತ್ನಾಗಿ ಗೋಧಿ ಚುಮ್ಮರಿ ರೆಡಿ ಹಾಕುತ್ತಾವ ನೋಡ್ರಿ. ರುಚಿಯಾದಂತಹ ಗೋಧಿ ಚುಮ್ಮರಿ ಭಾಳ ಸರಳವಾಗೈತ್ರಿ. ಇದು ಬರೀ ಉಪ್ಪು ಭಾಳ ಜಾಸ್ತಿ ಅದ್ರಾಗ ಇರ್ತೈತ್ರಿ. ನೀವು ಬೇಕಂದ್ರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದ್ರೆ ಖಾರ, ಗರಂ ಮಸಾಲೆ, ಕರಿಬೇವು ಇಷ್ಟು ಹಾಕಿದ್ರೆ ಸಾಕ್ರಿ. ಕರುಮಾಗಿರುವಂತಹ ರುಚಿಯಾದಂತಹ ಗೋಧಿ ಚುಮ್ಮರಿ ರೆಡಿ ಆದ ನೋಡ್ರಿ. ನೀವು ಎಲ್ಲರೂ ಈಗ ಗೋಧಿ ಚುಮ್ಮರಿ ತಂದು ಮನ್ಯಾಗ ಮಾಡಿ ನೋಡ್ರಿ ಅಂತ ಹೇಳ್ತಾ, ಬಾಲಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.